ಈ ಮಾಹಿತಿಯನ್ನ ಅನಲೈಸ್ ಮಾಡೋದ್ರ ಮೂಲಕ ಏನ್ ತಿಳ್ಕೊಳ್ಬಹುದು ಅಂತಂದ್ರೆ ಒಂದು ಡಿವಿಷನ್ಗೆ ಅಥವಾ ಒಂದು RRBಗೆ ನೀವು ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಮತ್ತೆ ಎಷ್ಟು ವೇಕೆನ್ಸಿ ಕಾಲ್ಫರ್ಮ್ ಆಗಿದ್ವು ಮತ್ತೆ ಎಷ್ಟು ರೇಷಿಯೋ ನಿಂತಿದೆ ಅಂದ್ರೆ ನೀವು ಕ್ಯಾಟಗರಿ ವೈಸ್ ಎಷ್ಟು ಹುದ್ದೆಗಳು ಕಾಲ್ಫರ್ಮ್ ಆಗಿದ್ವು ಮತ್ತೆ ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಮತ್ತೆ ನಾವು ಇಲ್ಲಿ ಸೆಲೆಕ್ಟ್ ಆಗ್ಬೇಕಂದ್ರೆ ಎಷ್ಟು ಜನರೊಂದಿಗೆ ಕಾಂಪಿಟೇಷನ್ ಅನ್ನ ಮಾಡ್ಬೇಕು ಅಂತ ಹೇಳಿ ಒಂದು ರೇಷಿಯೋನ ಮಾಡಿ ಒಂದು ಚಾರ್ಟ್ ಹಾಕಿ ನಿಮ್ಗೆ ಕೊಟ್ಟಿದ್ದೀನಿ. ಉದಾಹರಣೆಯಾಗಿ ನಾವು ಹುಬ್ಬಳ್ಳಿಯನ್ನ ತೆಗೆದುಕೊಳ್ಳೋದಾದ್ರೆ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ RRB ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ನ ಹಾಕಿ ಏನಾದ್ರೂ ಅಪ್ಡೇಟ್ ಸಿಗ್ತಿದೆಯಾ ಅಥವಾ ಎಕ್ಸಾಮ್ ಯಾವಾಗ ಆಗ್ತಾ ಇದೆ ಮತ್ತೆ ಎಕ್ಸಾಮ್ ನಡೆಯುತ್ತೋ ಇಲ್ವೋ ಹೀಗೆ ಹಲವಾರು ಪ್ರಶ್ನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಏನಾದ್ರೂ ಅಪ್ಡೇಟ್ ಗಾಗಿ ಕಾಯ್ತಾ ಇರೋರಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ RRB ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮ್ ಅನ್ನ ಮುಂದೋಡ್ತಾ ಇದ್ದೀರಾ. ಆದ್ರೆ ಈ ಕೇಸ್ ಏನಾಗ್ತದೆ ಅಂದ್ರೆ ದೆಹಲಿ ಹೈಕೋರ್ಟ್ ಅಲ್ಲಿ ITI ಮತ್ತೆ 10th ಅವರ ಮಧ್ಯೆ ವಾದ ವಿವಾದಗಳು ನಡೆಯುತ್ತಾ ಹಿಯರಿಂಗ್ ಮೇಲೆ ಹಿಯರಿಂಗ್ ಬಿದ್ದು ಏನಾಗ್ತದೆ ಕೋರ್ಟ್ ಅಲ್ಲಿ ಸ್ಟಕ್ ಆಗಿ ನಿಂತಿದೆ ಸ್ನೇಹಿತರೆ ಈ ಕೇಸು. ಹಾಗಾದ್ರೆ ಅದರ ಸ್ಟೇಟಸ್ ಏನಿದೆ, ಎಕ್ಸಾಮ್ ನಡೆಯುತ್ತೋ ಅಥವಾ ರೈಲ್ವೆ ಅದನ್ನ ಕ್ಯಾನ್ಸಲ್ ಮಾಡುತ್ತೋ ಅಥವಾ ಎಕ್ಸಾಮ್ ಒಂದ್ ವೇಳೆ ನಡೆಯುವುದಾದ್ರೆ 10th ಅವ್ರಿಗೆ ಅಲೋ ಕೊಡ್ತಾರೋ ಇಲ್ವೋ ಅಥವಾ ITI ದವ್ರು ಅಷ್ಟೇ ಎಕ್ಸಾಮ್ ಅನ್ನ ಬರೀಬೇಕು ಅಥವಾ ಎಕ್ಸಾಮ್ ನಡೆಸಿದ್ರೆ ಯಾವ ಡೇಟ್ ಅಲ್ಲಿ ಎಕ್ಸಾಮ್ ನಡೆಸಬಹುದು ಅಥವಾ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಯಾವಾಗಿದೆ ಅದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ರೈಲ್ವೆಗೆ ಸಂಬಂಧಪಟ್ಟಂತ ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಫಸ್ಟ್ ನಿಮಗೆ ತಲುಪಿಸುವಂತ ಚಾನೆಲ್ ಇದಾಗಿದೆ ಸ್ನೇಹಿತರೆ. ಆದ್ದರಿಂದ ಎಲ್ಲರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವರೆಲ್ಲರೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲೇ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಂದ್ರೆ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಯಾಕಂದ್ರೆ ನೀವು ಎಕ್ಸಾಮ್ಗೆ ಪ್ರಿಪರೇಷನ್ ಆಗುವಾಗ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ಮುಂದೆ ನಡಿಬಹುದಾದಂತಹ ಪ್ರಶ್ನೆಗಳು ಯಾವ ರೀತಿ ಬರ್ಬೋದಂತ ನೀವು ಅಂದಾಜನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ಈ ಪ್ಯಾಕೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾರಿಗೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆಗಳು ಬೇಕಂತ ಹೇಳ್ತಾರಲ್ಲ, ಇಲ್ಲಿ ಮೇಲ್ಗಡೆ ನಂಬರ್ ಇದೆ ಅಥವಾ ನನ್ನ ಬಯೋದಲ್ಲಿ ನಂಬರ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿರ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನ ತಗೊಳ್ಬಹುದು. ಕೋರ್ಟ್ ಅಲ್ಲಿ ನಡೀತಾ ಇರ್ಬೇಕಾದ್ರೆ ರೈಲ್ವೆ ಒಂದು ಮಾಹಿತಿಯನ್ನ ಹೊರಗಡೆ ಬಿಟ್ಟಿದೆ ಸ್ನೇಹಿತರೆ. ಅದೇನಂತಂದ್ರೆ ಎಷ್ಟು ಅಪ್ಲಿಕೇಶನ್ ಟೋಟಲ್ ಆಗಿ ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಅಂತ ಒಂದು ಮಾಹಿತಿಯನ್ನ ಬಿಗ್ ಆದಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದು ತುಂಬಾ ಉಪಯುಕ್ತವಾದಂತ ಮಾಹಿತಿ. ಯಾಕಂತ ಹೇಳ್ತೀನಿ, ನಿಮಗಾಗ್ಲೇ ಗೊತ್ತಿರುವ ಹಾಗೆ ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಕಾಲ್ಫರ್ಮ್ ಆಗಿದ್ವು ಅಂತಂದ್ರೆ 32,438 ವೇಕೆನ್ಸಿಗಳು ಎಲ್ಲಾ ಜೋನ್ಗಳು ಸೇರಿ 32,438 ಹುದ್ದೆಗಳಿಗೆ ಏನಾಗಿತ್ತಂದ್ರೆ ಕಾಲ್ಫರ್ಮ್ ಇದಾಗಿತ್ತು ಸ್ನೇಹಿತರೆ. ಈಗ ಒಂದು ರೈಲ್ವೆ ಏನ್ ಮಾಡಿದೆ ಅಂತಂದ್ರೆ ಟೋಟಲ್ ಆಗಿ ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಅಂದ್ರೆ ಎಲ್ಲಾ ಜೋನ್ಗಳು ಸೇರಿ ನಿಮ್ಮ ಕ್ಯಾಟಗರಿ ವೈಸ್ ಸೇರಿ ಟೋಟಲ್ ಆಗಿ ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀವ್ ಹೇಳ್ಬೋದು ಸರ್ ಈಗಾಗಲೇ ಎಕ್ಸಾಮ್ ನಡೀತದ ಇಲ್ಲೋ ಅಂತಾನೆ ಗೊತ್ತಿಲ್ಲ, ನೀವು ಈ ಮಾಹಿತಿಯನ್ನ ತಗೊಂಡು ನಾವ್ ಏನ್ ಮಾಡೋಣ ಅಂತ ನೋಡಿ ಸ್ನೇಹಿತರೆ. ಇದೊಂದು ಏನಂತಂದ್ರೆ ನಮಗೆ ಸಿಕ್ಕಂತ ಒಂದು ಅವಕಾಶ ಅಂತ ಏನ್ ಮಾಡ್ಬೇಕಂದ್ರೆ ನಾವ್ ಯೋಚಿಸಬೇಕು. ಯಾಕಂದ್ರೆ ಜೀವನದಲ್ಲಿ ಯಾವಾಗಲೂ ಒಂದು ಕಷ್ಟ ಕಾಲ ಬಂದಾಗ ಅದನ್ನ ಅವಕಾಶ ಅಂತ ನೋಡ್ಬೇಕು. ಯಾಕಂದ್ರೆ ಈಗ ನಮಗ ಸಮಯಾವಕಾಶ ಸಿಕ್ಕಿದೆ. ಯಾಕಂದ್ರೆ ಕಾಲ್ಫರ್ಮ್ ಆಗಿರುವಂತ ಹುದ್ದೆಗಳು ಕಡಿಮೆ ಇರೋದ್ರಿಂದ ನಿಮಗೆ ಎಷ್ಟು ಸಮಯಾವಕಾಶ ಸಿಗ್ತದಲ್ಲ ಅಷ್ಟು ಪ್ರಿಪರೇಷನ್ ಜಾಸ್ತಿ ಮಾಡ್ಬೇಕು. ನಿಮ್ಮ ಸ್ಕಿಲ್ ಅನ್ನ ಜಾಸ್ತಿ ಮಾಡ್ಕೋತಾ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ನೀವು ಇಂದಲ್ ನಾಳೆ ಕೋರ್ಟ್ ಅಲ್ಲಿ ಕೇಸ್ ಕ್ಲಿಯರ್ ಆಗೇ ಆಗ್ತದೆ. ಅವರು ಎಕ್ಸಾಮ್ ಅನ್ನ ಡಿಕ್ಲೇರ್ ಮಾಡೇ ಮಾಡ್ತಾರೆ. ಡಿಕ್ಲೇರ್ ಮಾಡಿದ ತಕ್ಷಣ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಸಮಯಾವಕಾಶ ತುಂಬಾ ಕಡಿಮೆ ಇರ್ತದೆ. ಅವಾಗ ನೀವು ಹರಿಬರಿಯಾಗಿ ಏನಂತಂದ್ರೆ ಎಕ್ಸಾಮ್ಗೆ ಪ್ರಿಪರೇಷನ್ ನಡೆದಾಗ ಸರಿಯಾದ ಪ್ರಿಪರೇಷನ್ ಆಗೋದಿಲ್ಲ. ಆದ್ದರಿಂದ ಈಗ ನಿಮ್ಮ ಕಣ್ಮುಂದೆ ಏನಂದ್ರೆ ತುಂಬಾ ಏನಂತಂದ್ರೆ ಒಂದು ಸಮಯಾವಕಾಶ ಇದೆ. ಆದ್ದರಿಂದ ಈ ಸಮಯಾವಕಾಶವನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೊಂಡು ಸ್ಟಡಿಯನ್ನ ಮಾಡಿ. ಈ ಒಂದು ಮಾಹಿತಿಯನ್ನ ಅನಲೈಸ್ ಮಾಡೋದ್ರ ಮೂಲಕ ನಮ್ಮ ಪ್ರಯತ್ನ ಎಷ್ಟು ಏನಂತಂದ್ರೆ
ಪ್ರಬುದ್ಧವಾಗಿರ್ಬೇಕು ಮತ್ತೆ ಎಷ್ಟು ಒಂದು ತೀಕ್ಷ್ಣತೆಯಿಂದ ಕೂಡಿರ್ಬೇಕಂತೇಳಿ ಈ ಮಾಹಿತಿಯನ್ನ ಅನಲೈಸ್ ಮಾಡೋದ್ರ ಮೂಲಕ ನಾವು ತಿಳ್ಕೋಬಹುದು ಸ್ನೇಹಿತರೆ. ನೀವು ಒಂದು ರೈಲ್ವೆಗೆ ಏನಂತಂದ್ರೆ ಒಂದು ಮಾಹಿತಿಯನ್ನ ಬಿಡುಗಡೆ ಮಾಡಿದೆ, ಅದೇನಂತಂದ್ರೆ ಟೋಟಲ್ ಆಗಿ ಗ್ರೂಪ್ ಡಿ ಗೆ ಅಪ್ಲಿಕೇಶನ್ ಎಷ್ಟು ಸಬ್ಮಿಟ್ ಆಗಿದಾವೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಕೇವಲ 32,000 ಹುದ್ದೆಗಳು ಕಾಲ್ಫರ್ಮ್ ಆಗಿದ್ವು. ಅದಕ್ಕೆ ಇಲ್ಲಿ ನೀವು ಸಬ್ಮಿಟ್ ಆಗಿರುವಂತಹ ಹುದ್ದೆಗಳ ಸಂಖ್ಯೆಯನ್ನ ಕೇಳಿದ್ರೆ ಒಂದ್ ಕ್ಷಣ ಶಾಕ್ ಆಗ್ತದೆ. ಯಾಕಂತಾರೆ 1.8 crore 1,82,223 ಏನಂತಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಸ್ನೇಹಿತರೆ. ಒಂದ್ ಕ್ಷಣ ಇದ್ರ ಬಗ್ಗೆ ನೀವು ವಿಚಾರ ಮಾಡಿ, ನೀವು ಎಷ್ಟು ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಅಪ್ಲಿಕೇಶನ್ ಕಾಲ್ಫರ್ಮ್ ಆಗಿರೋದು ಕೇವಲ 32,000, ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದು 1.8 crore ಅಂತ ರೌಂಡ್ ಫಿಗರ್ ನೀವು ಅಂದಾಜನ ಮಾಡಬಹುದು ಸ್ನೇಹಿತರೆ. ಇದರಿಂದ ನೀವು ಏನ್ ತಿಳ್ಕೊಳ್ಬೇಕಂದ್ರೆ ನೀವು ಯಾವ ರೀತಿಯ ಪ್ರಯತ್ನವನ್ನ ಮಾಡ್ಬೇಕು. ಇದನ್ನ ನಾವು ಅನಲೈಸ್ ಮಾಡೋದು ಆತಂದ್ರೆ ಏನ್ ನೋಡ್ಬೇಕು, ಅದಲ್ಲಿ ಅನ್ರಿಸರ್ವ್ ಅಲ್ಲಿ ಮತ್ತೆ SC ಅಲ್ಲಿ ST ಅಲ್ಲಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅನ್ರಿಸರ್ವ್ ಅಲ್ಲಿ 18,000 ಅಪ್ಲಿಕೇಶನ್ ಏನಂತಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ. SC ಅಲ್ಲಿ 28 ಲಕ್ಷ ಆಗಿದಾವೆ, ST ಅಲ್ಲಿ 8,53,000 ಆಗಿದಾವೆ, OBC ಅಲ್ಲಿ 4,73,000 ಸಬ್ಮಿಟ್ ಆಗಿದಾವೆ, ಎಕ್ಸ್ ಸರ್ವಿಸ್ ಮಲ್ಲೆಯಲ್ಲಿ 35,000 ಸಬ್ಮಿಟ್ ಆಗಿದಾವೆ. ಹೀಗೆ ಟೋಟಲ್ ಆಗಿ 1.8 crore ಅಪ್ಲಿಕೇಶನ್ ಆಗಿದಾವೆ, ಏನಾಗಿದಾವೆ ಅಂದ್ರೆ ಸ್ನೇಹಿತರೆ ಸಬ್ಮಿಟ್ ಆಗಿದಾವೆ. ನೀವು ಒಂದ್ ಕ್ಷಣ ವಿಚಾರನ ಮಾಡಿ, ನಿಮ್ಮ ಯಾವ್ಯಾವ ಜೋನಿಗೆ ನೀವು ಅಪ್ಲಿಕೇಶನ್ ಹಾಕಿದೀರಾ, ಅಲ್ಲಿ ಯಾವೆಲ್ಲ ಏನಂದ್ರೆ ಅಪ್ಲಿಕೇಶನ್ ಎಷ್ಟು ಸಬ್ಮಿಟ್ ಆಗಿದಾವೆ. ನಾನು ನಿಮ್ಗೊಂದು ಏನಾದ್ರೆ ಒಂದ್ ಡಾಟಾವನ್ನ ಒಂದು ತೋರಿಸ್ತೀನಿ, ರೇಷಿಯೋನ ತೋರಿಸ್ತೀನಿ, ಮುಂದೆ ಇದನ್ನ ಅನಲೈಸ್ ಮಾಡಿ ತೋರಿಸ್ತೀನಿ. ಏನಂತ ನಿಮ್ಗೆ ನೀವು ಯಾವ ಜೋನಲ್ಲಿ ಅಪ್ಲಿಕೇಶನ್ ಹಾಕಿದೀರಾ ಆ ಜೋನಲ್ಲಿ ಎಷ್ಟು ಸೀಟ್ ಕಾಲ್ಫರ್ಮ್ ಆಗಿದಾವೆ, ಮತ್ತೆ ಅಲ್ಲಿ ಎಷ್ಟು ಅಪ್ಲಿಕೇಶನ್ ಏನಾಗಿದಾವೆ ಅಂದ್ರೆ ಸಬ್ಮಿಟ್ ಆಗಿದಾವೆ, ನೀವು ಎಷ್ಟು ಜನರ ಜೊತೆ ಫೈಟ್ ಅನ್ನ ಮಾಡ್ಬೇಕಂತೇಳಿ ಒಂದು ಮಾಹಿತಿಯನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದನ್ನ ನೀವು ಸೇವ್ ಮಾಡ್ಕೊಡ್ರಿ. ಯಾಕಂತಂದ್ರೆ ಇದನ್ನ ಅನಲೈಸ್ ಮಾಡೋದ್ರ ಮೂಲಕ ನಿಮ್ಮ ಪ್ರಯತ್ನ ಎಷ್ಟು ಏನಂತಂದ್ರೆ ಬಲಿಷ್ಠವಾಗಿರ್ಬೇಕಂತೇಳಿ ನೀವು ನೋಡ್ಬೇಕಾಗ್ತದೆ ಸ್ನೇಹಿತರೆ. ಯಾಕಂದ್ರೆ ರೈಲ್ವೆ ಈಗ ಕೊಟ್ಟಂತ ಒಂದು ಮಾಹಿತಿ ಒಂದು ನಮಗೆ ದಿಕ್ಸೂಚಿ ಇದ್ದಂಗೆ, ಅಥವಾ ನಮ್ಮ ಪ್ರಯತ್ನದ ಹಾದಿಯಲ್ಲಿ ಏನಂತಂದ್ರೆ ಒಂದು ಮಾರ್ಗದರ್ಶನವನ್ನ ಏನಂದ್ರೆ ರೈಲ್ವೆ ನಮಗೆ ಕೊಟ್ಟಿದೆ. ಯಾಕಂದ್ರೆ ನೀವು ಯಾವ ಜೋನ್ಗೆ ಅಪ್ಲಿಕೇಶನ್ ಹಾಕಿದೀರಾ, ನೀವು ಯಾವ ಜೋನ್ಗೆ ಅಪ್ಲಿಕೇಶನ್ ಹಾಕಿದಿರಾ ಅದನ್ನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ನನ್ನ ಫಾಲೋವರ್ಗೆ ಅಥವಾ ನನ್ನ ಚಾನಲ್ ನ ಫಾಲೋ ಮಾಡೋರಿಗೆ ಒಂದು ಜೋನ್ ಅನ್ನ ಸಜೆಸ್ಟ್ ಮಾಡಿದ್ದೆ. ಆ ಜೋನ್ ನಿಮ್ಗೆ ಹೇಳ್ತಿ ನಿಜವಾಗ್ಲೂ ಶಾಕ್ ಆಗ್ತಾರೆ ನೀವೆಲ್ಲರೂ. ಆ ಜೋನ್ ಅಲ್ಲಿ ಏನಂತಂದ್ರೆ ಅತಿ ಹೆಚ್ಚು ಸೀಟ್ಗಳಿದ್ದು ಮತ್ತು ಅತಿ ಹೆಚ್ಚು ಅಪ್ಲಿಕೇಶನ್ಗಳು ಆ ಜೋನ್ಗೆ ಸಬ್ಮಿಟ್ ಆಗಿದಾವೆ. ನೀವೆಲ್ಲರೂ ನಂಬೋದಿಲ್ಲ, ನಿಮ್ಗೆ ತೋರಿಸ್ತೀನಿ ಮುಂದ್ಗಡೆ. ನನ್ನ ಹಿಂದಿನ ವಿಡಿಯೋಗಳು ನೀವು ಏನಂದ್ರೆ ನೀವು ಒಂದು ವಿಡಿಯೋನ ಮಾಡಿದ್ದೆ ಯಾವ ಜೋನ್ ಸೇಫ್ ಅಂತ. ಆ ಜೋನ್ ಅನ್ನ ಹೋಗಿ ನೀವು ನೋಡಿದ್ರೆ ಅಂತ ನನ್ನ ಯಾರಾದ್ರೂ ನಾನು ಕಾಲ್ ಮಾಡಿ ಕೇಳಿದ್ರೆ ಅಥವಾ ನನ್ನ ಚಾನಲ್ ನ ಫಾಲೋ ಮಾಡೋರಿಗೆ ನಾನು ಸಜೆಷನ್ ಮಾಡಿದ್ದೆ, ನೀವು ಈ ಜೋನ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಆ ಜೋನ್ ಅಲ್ಲಿ ಅತಿ ಕಡಿಮೆ ಅಪ್ಲಿಕೇಶನ್ ಗಳು ಏನಾಗಿದಾವೆ ಅಂದ್ರೆ ಸಬ್ಮಿಟ್ ಆಗಿದಾವೆ, ಮತ್ತೆ ಅತಿ ಹೆಚ್ಚು ಸೀಟ್ಗಳು ಅಲ್ಲಿದ್ದಾವೆ ಸ್ನೇಹಿತರೆ. ಆದ್ದರಿಂದ ನಮ್ಮ ಚಾನಲ್ ಯಾವಾಗ್ಲೂ ಫಾಲೋ ಮಾಡ್ತಾ ಇದ್ದೀರಾ. ನಿಮ್ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಏನಂತಂದ್ರೆ ಇದರಲ್ಲಿ ಏನಿದೆ ಅಂತಂದ್ರೆ ಒಂದು ಜೋನ್ಗೆ ಎಷ್ಟು ಟೋಟಲ್ ಆಗಿ ವೇಕೆನ್ಸಿಗಳು ಕಾಲ್ಫರ್ಮ್ ಆಗಿದ್ದು, ಮತ್ತೆ ಎಷ್ಟು ಫಾರ್ಮ್ಗಳು ಸಬ್ಮಿಟ್ ಆಗಿದಾವೆ, ಅಂದ್ರೆ ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ. ನೀವು ಇಲ್ಲಿ ರೇಷಿಯೋ ಅಂತ ಕೊಟ್ಟಿದ್ದೀನಿ. ರೇಷಿಯೋ ಅಂತಂದ್ರೆ ನೀವು ಸೆಲೆಕ್ಟ್ ಆಗ್ಬೇಕಂತಂದ್ರೆ ಒಂದು ಸೀಟ್ಗೆ ಎಷ್ಟು ಜನ ಕಾಂಪಿಟರ್ಸ್ ಇದಾರೆ ಅಂತ. ಇದನ್ನ ನೀವು ಅನಲೈಸ್ ಮಾಡೋದ್ರ ಮೂಲಕ ಕಾಂಪಿಟೇಷನ್ ಎಷ್ಟು ತೀಕ್ಷ್ಣವಾಗಿದೆ ಅಂತ ನೋಡ್ಬೋದು. ನಾನು ಎಲ್ಲಾನು ಹೇಳ್ಕೊತ ಹೋಗುದಿಲ್ಲ, ನೀವು ಇಲ್ಲಿ ನೋಡ್ಬೋದು, ಸೇವ್ ಮಾಡಿಟ್ಕೊಡ್ರಿ. ನಾನು ಜಸ್ಟ್ ಒಂದು ಹುಬ್ಳಿ ಅಂತ ಹೇಳ್ತೀನಿ. ಒಂದು ಹುಬ್ಳಿ SWR ಹುಬ್ಳಿಯಲ್ಲಿ ಬಂದಿದೆ. ನಿಮ್ಗೆ ಆಗ್ಲೇ ಗೊತ್ತಿರುವ ಹಾಗೆ 503 ಹುದ್ದೆಗಳು ಕಾಲ್ಫರ್ಮ್ ಆಗಿದ್ವು. ಇಲ್ಲಿ ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಅಂದ್ರೆ 2,75,000 ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಸ್ನೇಹಿತರೆ. ನೀವು ಏನಾದ್ರೆ ಸೆಲೆಕ್ಟ್ ಆಗ್ಬೇಕಂತಂದ್ರೆ 547 ಜನರೊಂದಿಗೆ ಕಾಂಪಿಟೇಷನ್ ಅನ್ನ ಮಾಡಿ ನೀವೇನಾದ್ರೆ ಇದಕ್ಕೆ ಸೆಲೆಕ್ಟ್ ಆಗ್ಬೇಕಾಗ್ತದೆ. ನೀವೇನಾದ್ರೂ UR ಅಲ್ಲಿ ಬರ್ತಾ ಇದ್ರಿ ಅಂತಂದ್ರೆ UR ಅಲ್ಲಿ ಹುಬ್ಳಿಗೆ 207 ಹುದ್ದೆಗಳು ಕಾಲ್ಫರ್ಮ್ ಆಗಿದ್ದು, ಸಬ್ಮಿಟ್ ಆಗಿರುವಂತ ಅಪ್ಲಿಕೇಶನ್ ಎಷ್ಟಿದಾವೆ ಅಂತಂದ್ರೆ 51,261 ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ. ನೀವು UR ಅಲ್ಲಿ ಕಾಂಪಿಟೇಷನ್ ಮಾಡ್ಬೇಕಂದ್ರೆ 248 ಜನರೊಂದಿಗೆ ಏನಂದ್ರೆ ಕಾಂಪಿಟೇಷನ್ ಅನ್ನು ಮಾಡಿ ಸೆಲೆಕ್ಟ್ ಆಗ್ಬೇಕಾಗ್ತದೆ. ನೀವೇನಾದ್ರೂ SC ಆಗಿದ್ರೆ ಕೇವಲ 75 ಹುದ್ದೆಗಳು ಮಾತ್ರ ಹುಬ್ಬಳ್ಳಿಗೆ ಏನಾಗಿದ್ದು ಅಂತಂದ್ರೆ ಕಾನ್ಫರ್ಮ್ ಆಗಿದ್ದು. ಇದರಲ್ಲಿ ಎಷ್ಟು ಅಪ್ಲಿಕೇಶನ್ ಆಗಿದೆ ಅಂದ್ರೆ 73,000 ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ. ನೀವು ಇಲ್ಲಿ ಸೆಲೆಕ್ಟ್ ಆಗ್ಬೇಕಂದ್ರೆ SC ಅವ್ರು ಏನಾದ್ರು ಸೆಲೆಕ್ಟ್ ಆಗ್ಬೇಕಂದ್ರೆ 978 ಜನರೊಂದಿಗೆ ಏನಂದ್ರೆ ಕಾಂಪಿಟೇಷನ್ ಅನ್ನು ಮಾಡ್ಬೇಕಾಗ್ತದೆ ಅಂದ್ರೆ ನಿಯರ್ 1,000 ಜನರೊಂದಿಗೆ ನೀವು ಏನಂದ್ರೆ
ಕಾಂಪಿಟೇಷನ್ ಅನ್ನ ಮಾಡಿ ಏನ್ ಮಾಡ್ಬೇಕಂತ ಸೆಲೆಕ್ಟ್ ಆಗ್ಬೇಕಾಗ್ತದ್ರಿ. ಯಾರೆಲ್ಲ ಹುಬ್ಳಿಗ್ ಹಾಕಿದೀರಾ ಅವರು ಸ್ವಲ್ಪ ಪ್ರಿಪರೇಷನ್ ಜಾಸ್ತಿ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ವಿಡಿಯೋದಲ್ಲಿ ನಾನು ಹಿಂದೆನೆ ಹೇಳಿದ್ದೆ ಹುಬ್ಳಿ ಡೇಂಜರ್ ಝೋನ್ ಆಗ್ಬೋದು ಅಂತ. ಯಾಕಂದ್ರೆ ಹುದ್ದೆಗಳು ತುಂಬಾ ಕಡಿಮೆ ಇದಾವೆ. ಬೇರೆ ಜನರು ಎಲ್ಲರೂ ಹುಬ್ಳಿಗೆ ಹಾಕ್ತಾರೆ. ಕರ್ನಾಟಕದವರು ಎಲ್ಲವೂ ಸಹ ಯಾರೆಲ್ಲ ಜಾಸ್ತಿ ಇದ್ರ ಬಗ್ಗೆ ತಿಳ್ಕೊಂಡಿರೋದಿಲ್ಲ ಅವರೆಲ್ಲರೂ ಏನ್ ಮಾಡ್ತಾರ ಅಂತಂದ್ರೆ ಎಲ್ಲರೂ ಹುಬ್ಬಳ್ಳಿಗೆ ಏನಂತಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ಹುಬ್ಳಿ ಅಂದ್ರೆ RRB ಬೆಂಗಳೂರು ಅಂತ ಅರ್ಥ. ಅಲ್ಲಿಗೆ ಅಪ್ಲಿಕೇಶನ್ ಅನ್ನ ಹಾಕ್ತಾರೆ ಅಂತ ಹೇಳಿದ್ದೆ. ಇನ್ನೊಂದ್ ಏನಂತಂದ್ರೆ ಇನ್ನೊಂದ್ ಜೋನ್ ಬರ್ತದೆ. ನಾನ್ ಸಜೆಸ್ಟ್ ಯಾವ್ದು ಮಾಡಿದ್ರೆ ನೀವು ಬೇರೆ ಎಲ್ಲವೂ ಸ್ಕ್ರೀನ್ ಶಾಟ್ ತಕೊಂಡ್ ನೋಡ್ತಾ ಹೋಗಿ. ನಾನ್ ಇನ್ನೊಂದ್ ಜೋನ್ ಅನ್ನ ಹೇಳ್ತೇನೆ ಅಂತಂದ್ರೆ VR ವೆಸ್ಟರ್ನ್ ಮುಂಬೈ. ವೆಸ್ಟರ್ನ್ ಮುಂಬೈಯಲ್ಲಿ ಸ್ನೇಹಿತರು ನೋಡ್ಬೋದು ಇಲ್ಲಿ ಕಾಲ್ಫರ್ಮ್ ಆಗಿರುವಂತಹ ಸೀಟ್ಗಳು ಎಷ್ಟಿದ್ರೆ 4672 ಏನಂದ್ರೆ ಹುದ್ದೆಗಳು ಕಾಲ್ಫರ್ಮ್ ಆಗಿದ್ವು. ಇಲ್ಲಿ ನೀವು ನೋಡ್ಬೋದು ಅಪ್ಲಿಕೇಶನ್ ಎಸ್ ಸಬ್ಮಿಟ್ ಆಗಿದಾವೆ ಅಂತಂದ್ರೆ ಏನಂತಂದ್ರೆ 6,39,269 ಅಪ್ಲಿಕೇಶನ್ ಮಾತ್ರ ಸಬ್ಮಿಟ್ ಆಗಿದಾವೆ. ನೀವು ಇಲ್ಲಿ ಸೆಲೆಕ್ಟ್ ಆಗ್ಬೇಕಂದ್ರೆ ಕೇವಲ 137 ಮಂದಿ ಜೊತೆ ಕಾಂಪಿಟೇಷನ್ ಅನ್ನ ಮಾಡ್ಬೇಕು ಸ್ನೇಹಿತರೆ. ನೀವು ಇದು ಏನೋ ತುಂಬಾ ಜಾಸ್ತಿ ಇರ್ಬೋದು, ಆದ್ರೆ ಇವೆಲ್ಲದಕ್ಕೆ ಹೋಲ್ಸ್ಕೊಂಡ್ರೆ ನೀವು ಅತಿ ಕಡಿಮೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಕಾಲ್ಫರ್ಮ್ ಸೀಟ್ ಜಾಸ್ತಿ ಇದ್ದಾವೆ. 4,672 ಹುದ್ದೆಗಳು ಕಾಲ್ಫರ್ಮ್ ಆಗಿದ್ವು. ಇಲ್ಲಿ ಏನಂತಂದ್ರೆ ಸೀಟ್ಗಳು ಎಷ್ಟು ಸಬ್ಮಿಟ್ ಆಗಿದಾವೆ ಅಂತಂದ್ರೆ 6,39,269 ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದಾವೆ. ನೀವು ಕಾಂಪಿಟೇಷನ್ ಮಾಡ್ಬೇಕಂದ್ರೆ 137 ಜನರೊಂದಿಗೆ ಕಾಂಪಿಟೇಷನ್ ಅನ್ನ ಮಾಡಿ ಪಾಸ್ ಆಗ್ಬೋದು ಸ್ನೇಹಿತರೆ. ನನ್ನ ವಿಡಿಯೋನ ಯಾರೆಲ್ಲ ಫಾಲೋ ಮಾಡ್ತೀರಾ, ನಾನೊಂದು ವಿಡಿಯೋ ಮಾಡಿದ್ದೆ ಸೇಫ್ ಜೋನ್ ಯಾವ ಆಗ್ಬೋದು, ಕರ್ನಾಟಕದವರು ಯಾವ ಜೋನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದಿರ್ತದೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದೆ. ಅದು ಯಾವ್ದಂತಂದ್ರೆ ವೆಸ್ಟರ್ನ್ ಮುಂಬೈ. ನಾನ್ ತುಂಬಾ ಚೆನ್ನಾಗಿ ಹೇಳಿದ್ದೆ ಏನಂತಂದ್ರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಎಲ್ಲರೂ ಮುಂಬೈಗೆ ಅಪ್ಲಿಕೇಶನ್ ಹಾಕಿ ಏನಂದ್ರೆ ಒಂದು ಸೇಫ್ ಜೋನ್ ಆಗ್ಬೋದಂತ. ನೀವು ಯಾರಾದ್ರೂ URL ಅಪ್ಲಿಕೇಶನ್ ಹಾಕಿದ್ರೆ ಅಂತಂದ್ರೆ ನೀವು ಅದನ್ನ ನೋಡ್ಬೋದು. ಇಲ್ಲಿ ಎಷ್ಟು URL ಎಷ್ಟಾಗಿದೆ ಅಂದ್ರೆ 1,892 ಹುದ್ದೆಗಳು ಕಾಲ್ಫರ್ಮ್ ಆಗಿದ್ವು. ಅಲ್ಲಿ ಸಬ್ಮಿಟ್ ಆಗಿರುವಂತ ಅಪ್ಲಿಕೇಶನ್ ಎಷ್ಟಿದಾವ ಅಂತಂದ್ರೆ 93,342 ಏನಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದಾವೆ. ಕೇವಲ 49 ಜನರೊಂದಿಗೆ ರೇಷಿಯೋ ಎಷ್ಟು ಬರ್ತಂದ್ರೆ ಕೇವಲ 49 ಜನರೊಂದಿಗೆ ಮಾತ್ರ ನೀವು ಫೈಟ್ ಮಾಡ್ಬೇಕು. ನೋಡ್ಸಿದ್ರೆ ಎಷ್ಟು ಸಿಂಪಲ್ ಆಗಿ ಎಷ್ಟು ಒಂದು ಸೇಫ್ ಜೋನ್ ಆದಂತ ವೆಸ್ಟರ್ನ್ ಮುಂಬೈ ಹೊರಗೆ ಬರ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು SC ಏನಾದ್ರೂ ನೀವು ಆಗಿದ್ದಿ ಅಂತಂದ್ರೆ SC ಅವ್ರಿಗೆ ಎಷ್ಟು ಬಂದಿದೆ 701 ಹುದ್ದೆಗಳು ಕಾಲ್ಫರ್ಮ್ ಆಗಿದ್ವು. ಇಲ್ಲಿ ಏನಂತಂದ್ರೆ ನೀವು ಪಾಸ್ ಆಗ್ಬೇಕಂದ್ರೆ ಕೇವಲ 185 ಜನರೊಂದಿಗೆ ಮಾತ್ರ ನೀವು ಏನಂತಂದ್ರೆ ಫೈಟ್ ಅನ್ನ ಮಾಡಿ ಪಾಸ್ ಆಗ್ಬೇಕಾಗ್ತದೆ ಸ್ನೇಹಿತರೆ. ನೋಡ್ರಿ ಇವಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಇದು ಬೆಟರ್ ಆಗಿ ಕಾಣ್ತಾ ಇದೆ ಎಲ್ಲೋ. ಯಾಕಂದ್ರೆ ವೆಸ್ಟರ್ನ್ ಮುಂಬೈಯಲ್ಲಿ ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದೀರಾ ಅವರೆಲ್ಲರೂ ಸ್ಟಡಿಯನ್ನ ಚೆನ್ನಾಗಿ ಮಾಡಿ. ಯಾಕಂತಂದ್ರೆ ಈ ಕಡಿಮೆ ನಿಂತಿದೆ, ಮೆರಿಟ್ ಕಡಿಮೆ ನಿಂದ್ರಬಹುದು ಅಂತ ಏನಿಲ್ಲ. ಇದರಲ್ಲಿ ತುಂಬಾ ಏನಂದ್ರೆ ಜಾಸ್ತಿ ಮೆರಿಟ್ ನಿಂದ್ರಬಹುದು. ಅಪ್ಲಿಕೇಶನ್ ಕಡಿಮೆ ಹೋಗಿದಾವೆ ಅಂತ ಹೇಳಿ ಮೆರಿಟ್ ಏನ್ ಕಡಿಮೆ ನಿಂದ್ರುವುದಿಲ್ಲ. ಆದ್ರಿಂದ ಸ್ನೇಹಿತರೆ ನೀವು ಚೆನ್ನಾಗೇ ಸ್ಟಡಿ ಮಾಡಿ. ಮತ್ತೆ ಸರ್ ಯಾವ ರೀತಿ ಸ್ಟಡಿ ಮಾಡ್ಬೇಕಂತ ನಾನು ಏನಾದ್ರು ಕೇಳಿದ್ರೆ ಸ್ಟಡಿ ಮೆಟೀರಿಯಲ್ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ನಿಮಗಾಗ್ಲೇ ಗೊತ್ತಿದೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ಸಬ್ಸ್ಕ್ರೈಬರ್ಗೆ ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರ ಅವ್ರಿಗೆ ಕ್ವಶನ್ ಪೇಪರ್ಗಳು ಈಸಿ ವೇದಲ್ಲಿ ಸಿಗಲಿ ಅಂತೇಳಿ ಗ್ರೂಪ್ ಡಿ ಕ್ವಶನ್ ಪೇಪರ್ ಗಳನ್ನ ಮತ್ತೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಕ್ವಶನ್ ಪೇಪರ್ ನ ಈಗಾಗಲೇ ಅಸಿಸ್ಟೆಂಟ್ ಲೋಕೋ ಪೈಲಟ್ ಕಾಲ್ಫರ್ಮ್ ಆಗಿದಾವೆ. ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ RPF SI ಮತ್ತೆ ಏನಾದ್ರು ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಗಳನ್ನ ಟೆಕ್ನಿಷಿಯನ್ ಗ್ರೇಡ್ 3 ಕ್ವಶನ್ ಪೇಪರ್ ಗಳನ್ನ ಹೀಗೆ ಟೋಟಲ್ ಆಗಿ 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ನಿಮಗೂ ಕನ್ನಡ ಭಾಷೆಯಲ್ಲೇ ಏನ್ ಮಾಡ್ತೀವಿ ಅಂತಂದ್ರೆ ನಿಮಗೆ ಒದಗಿಸ್ತಾ ಇದ್ದೀವಿ. ಇದು ಕೇವಲ ಎಷ್ಟಾದ್ರೆ 99 ರೂಪಾಯಿಗಳಲ್ಲಿ ನಿಮಗೆ ಒದಗಿಸ್ತೀವಿ. ಯಾಕಂದ್ರೆ ಯಾವ್ದಾದ್ರು ಒಂದು ಎಕ್ಸಾಮ್ ಗೆ ಪ್ರಿಪರೇಷನ್ ನಡೆಸಬೇಕಾತಂದ್ರೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಸ್ಟಡಿ ಮಾಡೋದು ತುಂಬಾ ಏನಂದ್ರೆ ಮಹತ್ವದ ಪಾತ್ರವನ್ನ ವಹಿಸ್ತದೆ. ಯಾರೆಲ್ಲ ಬೇಕು ಅವರ ಇದು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬಹುದು. ಇನ್ನೊಂದು ಏನಂತಂದ್ರೆ ಸರ್ ನೋಟ್ಸ್ ಏನಾದ್ರು ಇದೆಯಾ ಅಂತಂದ್ರೆ ಕರೆಂಟ್ ಅಫೇರ್ಸ್ ನೋಟ್ಸ್ ಇದೆ. ನೀವು 2024 ಯಾಕಂದ್ರೆ ನೀವು ಈಗ ಮೊನ್ನೆ ಎಕ್ಸಾಮ್ ನಡೆದು ಅವ್ರೆಲ್ಲಾರು ನೋಡಿದ್ರಿ ಅಂತಂದ್ರೆ ಜಾಸ್ತಿಯ ಫೋಕಸ್ ಅನ್ನ 2024 ಮೇಲೆ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಮತ್ತೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ 2024 ಜನವರಿಯಿಂದ ಹಿಡ್ಕೊಂಡು ಡಿಸೆಂಬರ್ ವರೆಗೆ ಏನಂತಂದ್ರೆ ಒಂದು ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ರೆಡಿ ಮಾಡಿದೀವಿ. ಅದೇನಂತಂದ್ರೆ ನೀವು ಆ ಗ್ರೂಪ್ ಡಿ ಎಕ್ಸಾಮ್ ಗೆ ಆಗಿರ್ಬೋದು, NTPC ಎಕ್ಸಾಮ್ ಆಗಿರ್ಬೋದು, ALP ಎಕ್ಸಾಮ್ ಆಗಿರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ. ನೀವು ಇದರಲ್ಲಿ ಏನಂತಂದ್ರೆ ನೀವು ಕ್ವಶನ್ ಪೇಪರ್ ಅನ್ನ ನೋಡಿದ ತಕ್ಷಣ ಗೊತ್ತಾಗ್ತದೆ. ಎಲ್ಲವೂ ಇದರಲ್ಲಿ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಅಂದ್ರೆ ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾವ ಹುದ್ದೆಗೆ ಆಯ್ಕೆ ಆದ್ರು, ಯಾವ್ದಾದ್ರು ಹೊಸ ವಿವಾದ ಆಯ್ತಾ, ಪ್ರತಿಯೊಂದು ನೀವು ಕರೆಂಟ್ ಅಫೇರ್ಸ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಪ್ರಮುಖವಾದಂತ ದಿನಗಳು, ಹೀಗೆ ಎಲ್ಲವನ್ನ ಕವರ್ ಇದರಲ್ಲಿ ಮಾಡಿರ್ತಾರೆ. ಟೋಟಲ್ ಆಗಿ ಎಲ್ಲವೂ ಮ್ಯಾಕ್ಸಿಮಮ್
50ರಿಂದ ಹಿಡ್ಕೊಂಡು 200 ಪೇಜ್ಗಳಿಗೆ ಪ್ರತಿಯೊಂದು ತಿಂಗಳಿನ ನೋಟ್ಸ್ ಸಹ ಇದರಲ್ಲಿ ಇದೆ ಸ್ನೇಹಿತರೆ. ಅಂದ್ರೆ ಟೋಟಲ್ ಆಗಿ 2000 ಪೇಜ್ಗಳ ಮೇಲೆ ನೋಟ್ಸ್ ಇದೆ ಸ್ನೇಹಿತರೆ. ಇದನ್ನ ಕೇವಲ ನಾವು 199 ರೂಪಾಯಿಗಳಿಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಇನ್ನು ಕೋರ್ಟ್ ಕೇಸ್ ಬಗ್ಗೆ ನೋಡೋದಾತಂದ್ರೆ ಇದೇನ್ ಕಾನ್ಫರ್ಮ್ ಆಗಿತ್ತಲ್ಲ, ಇಲ್ಲಿ ಕೆಲವು ಅಭ್ಯರ್ಥಿಗಳ ಮಧ್ಯೆ ಏನಾಗ್ತಂದ್ರೆ ಅಸಮಾಧಾನ ಉಂಟಾದು. ಯಾಕಂದ್ರೆ ಕೆಲವೊಂದ್ ಜನ ಏನ್ ಹೇಳ್ತಾರೆ, ನೀವು ಕೇವಲ ITI ದವ್ರಿಗೆ ಮಾತ್ರ ಇದನ್ನ ಎಕ್ಸಾಮ್ ಕಂಡಕ್ಟ್ ಮಾಡ್ತೇನೆ ಅಂತ ಹೇಳಿದ್ರಿ, 10th ಅವ್ರಿಗೆ ಯಾಕೆ ಅಲೌ ಕೊಡ್ತಾ ಇದ್ರಿ ಅಂತ ಅವ್ರು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ. ಅದಕ್ಕೆ ಏನಂದ್ರೆ ಡಿಫೆಂಡ್ ಅನ್ನ ಇವರು ಮಾಡ್ತಾ ಇದಾರೆ. ಈ ರೀತಿ ವಾದ ವಿವಾದಗಳು ಉಂಟಾಗಿ ಕೇಸ್ ಏನಂದ್ರೆ ದೆಹಲಿ ಹೈಕೋರ್ಟ್ ನಲ್ಲಿ ನಡೀತಾ ಇದೆ. ಇನ್ನು ಪ್ರೆಸೆಂಟ್ ಸ್ಟೇಟಸ್ ಏನಿದೆಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಏನಂದ್ರೆ there have been multiple hearing held in the court with the most recent being on March 28, 2025. ಏನಂದ್ರೆ ಮಾರ್ಚ್ 28ನೇ 2025ರಲ್ಲಿ ಹಿಯರಿಂಗ್ ಆಗಿತ್ತು. ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಡೇಟ್ ಅನ್ನ ಕೊಟ್ಟಿದ್ರು. ಏನಂತಂದ್ರೆ ದ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಇನ್ ದ ಕೋರ್ಟ್ ಈಸ್ ಶೆಡ್ಯೂಲ್ಡ್ ಫಾರ್ ದ May 26, 2025 ಮೇ 26 ಒಂದು ಡೇಟ್ ಅನ್ನ ಕೊಟ್ಟಿತ್ತು. ಆದ್ರ ಅವಾಗ ಜಡ್ಜ್ ಅವರ ಏನಂದ್ರ ಅನ್ಅವೈಲೇಬಲ್ ಇರ್ತಾರ ಅಂತ ಹೇಳಿ ಅದನ್ನ ಮುಂದೆ ಹಾಕಿದ್ದಾರೆ. ಯಾವಾಗ ಅಂದ್ರೆ ಜುಲೈ 26ಕ್ಕೆ ಮುಂದಿನ ಹಿಯರಿಂಗ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಇಷ್ಟಂತೂ ಏನಂದ್ರೆ ಕರೆಂಟ್ ಸ್ಟೇಟಸ್ ಹತ್ರದ. ಹಾಗಾದ್ರೆ ನೀವೆಲ್ಲರೂ ಕೇಳ್ತಾ ಇದ್ರಿ ಸರ್ ಜುಲೈ ಆಗಸ್ಟ್ ಅಲ್ಲಿ ಎಕ್ಸಾಮ್ ನಡಿಬಹುದಾ ಅಂತ. ಹೇಳಿಕ್ ಆಗುದಿಲ್ಲ. ಯಾಕಂದ್ರೆ ಜುಲೈಯಲ್ಲಿ ಹಿಯರಿಂಗ್ ಡೇಟ್ ಇದೆ. ಇದೇ ಹಿಯರಿಂಗ್ ಡೇಟ್ ಅಲ್ಲಿ ಅದು ಫೈನಲ್ ಆಗತ್ತಾ ಆತ ಅಲ್ಲಿ ಬಂದು ಏನಂತಂದ್ರೆ ಎರಡೂ ಕಡೆಯ ವಾದ ವಿವಾದಗಳನ್ನ ಕೇಳಿಸ್ಕೊಂಡು ಜಡ್ಜ್ ಅವರು ಏನೊಂದು ತೀರ್ಪನ್ನ ಕೊಡ್ತಾರ ಅಥವಾ ಮತ್ತೆ ನೆಕ್ಸ್ಟ್ ಡೇಟ್ ಅನ್ನ ಕೊಡ್ತಾರ ಅಂತ ನೋಡ್ಬೇಕಾಗ್ತದೆ. ಅಷ್ಟು ಸುಲಭವಾಗಿ ಏನಾಗ್ತದೆ ಅಂತ ಹೇಳಕ್ ಆಗುದಿಲ್ಲ. ಆದ್ರಿಂದ ನಮ್ಮ ಮುಂದಿರುವಂತ ಹಾದಿ ಏನಂತಂದ್ರೆ ಒಂದೇ ಸ್ಪಷ್ಟವಾಗಿದೆ. ಏನಂತಂದ್ರೆ ಪ್ರಿಪರೇಷನ್. ನಾವು ಅದು ಎಷ್ಟು ದಿನ ಆಗ್ತದೆ ಆಗ್ಲಿ, ನಾವು ಹೆಚ್ಚು ಸಮಯಾವಕಾಶ ಸಿಕ್ತು ಅಂತ ಹೇಳಿ ನಾವು ಪ್ರಿಪರೇಷನ್ ಮಾಡ್ತಾ ಹೋಗೋದೇ ನಮಗಿರುವಂತ ಮುಂದಿರುವಂತ ಹಾದಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರಿಗೆಲ್ಲರೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.